Good morning, students. Welcome to my session. Today we are going to discuss nature and factors influencing entrepreneurship, pros and cons of entrepreneurship in the subject entrepreneurship development. Myself, Nouraisha, Assistant Professor, Department of Commerce. Today, let's have a look on what is the nature of entrepreneurship. The first nature of entrepreneurship is creation of enterprise. So entrepreneurship ನಾವು ಏನು ಮಾಡ್ಬೋದು ಅಂದರೆ ಒಂದು ಎಂಟರ್ಪ್ರೈಸ್ ಅಂದರೆ ಸೋಲ್ ಟ್ರೇಡಿಂಗ್, ಪಾರ್ಟ್ನರ್ಶಿಪ್, ಜಾಯಿಂಟ್ ಸ್ಟಾಕ್ ಕಂಪ್ನಿ, ಟ್ರಸ್ಟ್ ಏನು ಬೇಕಾದರೆ ಮಾಡ್ಬೋದು. ಸೊ ಫಸ್ಟ್ ಎಂಟರ್ಪ್ರಿನರ್ಶಿಪ್ನೆಲ್ಲ ಮಾಡಬೇಕಂದ್ರೆ ಫಸ್ಟ್ ನಾವೊಂದು ಎಂಟರ್ಪ್ರೈಸ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ನೆಕ್ಸ್ಟ್ ಫೀಚರ್ಸ್, ನೇಚರ್ ಏನು, ಎಕನಾಮಿಕ್ ಆ್ಯಕ್ಟಿವಿಟಿ. ಎಂಟರ್ಪ್ರಿನರ್ಶಿಪ್ ಇಸ್ ಅನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಅಂದರೆ ಇಲ್ಲಿ ನಾವೇನು ಮಾಡ್ತೀವಿ, ಪ್ರೊಡಕ್ಷನ್ ಮಾಡ್ತೀವಿ, 4 ಫ್ಯಾಕ್ಟರ್ಸ್ ಯೂಸ್ ಮಾಡ್ತೀವಿ. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಮಿಷನರಿ, ದಟ್ ಆಲ್ ವಿ ಗೋಯಿಂಗ್ ಟು ಯೂಸ್. ಸೊ ಇಟ್ ಈಸ್ ಅನ್ ಎಕನಾಮಿಕ್ ಆ್ಯಕ್ಟಿವಿಟಿ. ದ ನೆಕ್ಸ್ಟ್ ಇಸ್ ಎಂಟರ್ಪ್ರಿನರ್ಶಿಪ್ ಇಸ್ ಅ ಇನೋವೇಷನ್ ಆ್ಯಂಡ್ ಕ್ರಿಯೇಟಿವ್. ಅಲ್ಲ, ಎಂಟರ್ಪ್ರಿನರ್ಶಿಪ್ನಲ್ಲೇ ನಾವು ಹೊಸ ಹೊಸ ಐಡಿಯಾಸ್ನ ಯೂಸ್ ಮಾಡ್ತೀವಿ, ಆಮೇಲೆ ಇಲ್ಲಿ ನಾವು ಕ್ರಿಯೇಟಿವಿಟಿನ ಯೂಸ್ ಮಾಡ್ತೀವಿ. ರಿಸ್ಕ್ ಬೇರಿಂಗ್. ಸೊ ರಿಸ್ಕ್ ಬೇರಿಂಗ್ ಮೀನ್, ಆ್ಯಸ್ ವಿ ಆಲ್ ನೋ, ಎಂಟರ್ಪ್ರಿನರ್ಶಿಪ್ ಮೀನ್ ಇನೋವೇಷನ್ ಆ್ಯಂಡ್ ಕ್ರಿಯೇಟಿವಿಟಿ ಜೊತೆಗೆ ರಿಸ್ಕ್ ಇರುತ್ತೆ. ನೀವು ಏನೋ ಬಿಸ್ನೆಸ್ ಮಾಡಿದ್ರೆ ನಾನು ಪ್ರಾಫಿಟ್ ಬೇಕು ಅಂದರೆ ಅದ್ರ ಜೊತೆಗೆ ನೀವು ರಿಸ್ಕ್ ತೊಗೊಳಕ್ಕೆ ರೆಡಿ ಇರಬೇಕು. ರಿಸ್ಕ್ ಆ್ಯಂಡ್ ರಿಟರ್ನ್. ಆ್ಯಸ್ ಎ ಕಾಮರ್ಸ್ ಸ್ಟೂಡೆಂಟ್ಸ್ ನಿಮ್ಗೆ ಗೊತ್ತಿರುತ್ತೆ, ರಿಸ್ಕ್ ಇದ್ದರೆ ರಿಟರ್ನ್ ಇರುತ್ತೆ, ರಿಟರ್ನ್ ಇದ್ದರೆ ರಿಸ್ಕ್ ಇದ್ದೇ ಇರುತ್ತೆ. ಹೈ ರಿಸ್ಕ್, ಹೈ ರಿಟರ್ನ್. Low risk, low return. So similarly, every entrepreneur should be having a risk-bearing nature. The next nature of an entrepreneur is profit. So the entrepreneurs should go for earning a profits. Entrepreneurship nalla entrepreneur the main motive enagirutte, profit earning ಆಗಿರುತ್ತೆ. So that is another motive. The next is gap filling. Gap filling mean ಅವನು ಈಗ ಎಕ್ಸಿಸ್ಟಿಂಗ್ ಏನು ಪ್ರಾಡಕ್ಟ್ಸ್ ಇದೆ ಅವನು ಹೊಸ ಇನ್ನೋವೇಟಿವ್ ಆಗಿ ಏನು ಮಾಡಬಹುದು. ಫಾರ್ ಎಕ್ಸಾಂಪಲ್ ಟಿವಿಸ್ನಲ್ಲ, ಈಗ ಟಿವಿಸ್ನಲ್ಲ ಸ್ಮಾರ್ಟ್ ಟಿವಿಸ್ ಇದೆ, LED ಟಿವಿಸ್ ಇದೆ. ವಾಟ್ ನೆಕ್ಸ್ಟ್, ಹೌ ಟು ಫಿಲ್ ದ ಗ್ಯಾಪ್. ಸೊ ನೆಕ್ಸ್ಟ್ ಏನು ಮಾಡಿದರೆ ಅದನ್ನು ನೀವು ಮೊಬೈಲ್ನಾಗ ಟಿವಿ ನೋಡ್ಬೋದು. ಸೊ ಅದೇ ಥರ ಇನ್ನೇನು ನೆಕ್ಸ್ಟ್ ಏನು ಬರ್ಬೋದು, ಏನು ಆಗ್ಬೋದು ಅನ್ನೋದು ಗ್ಯಾಪ್ ಫಿಲ್ಲಿಂಗ್ನ ಯೋಚನೆ ಮಾಡಬೇಕಾಗುತ್ತೆ. ಆರ್ಗನೈಸಿಂಗ್ ಫಂಕ್ಷನ್. ಸೊ ಆರ್ಗನೈಸಿಂಗ್ ಫಂಕ್ಷನ್ ಅಂದರೆ ಹೌ ಟು ಮ್ಯಾನೇಜ್ ಎ ಬಿಸ್ನೆಸ್. ಸೊ ಅವ್ನಿಗೆ ಎಂಟರ್ಪ್ರಿನರ್ಶಿಪ್ನಲ್ಲ ಅವ್ನಿಗೆ ಪ್ಲ್ಯಾನಿಂಗು, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್ ಗೊತ್ತಿರಬೇಕು. ಅವಾಗಲೇ ಅವನು ಎಂಟರ್ಪ್ರಿನರ್ಶಿಪ್ನ ಸಕ್ಸಸ್ ಆಗಿ ಮಾಡೋಕ್ಕೆ ಸಾಧ್ಯ. ನಾವು ಲೆಟ್ಸ್ ಹ್ಯಾವ್ ಎ ಲುಕ್ ಆನ್ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಎಂಟರ್ಪ್ರಿನರ್ಶಿಪ್. ಸೊ ಎಂಟರ್ಪ್ರಿನರ್ಶಿಪ್ ನೀವು ಮಾಡ್ತಾ ಇದ್ದೀರಾ ಅಂದರೆ ಏನೇನು ಫ್ಯಾಕ್ಟರ್ಸ್ ನಿಮಗೆ ನೀವು ಒಂದು ಬಿಸ್ನೆಸ್ ಮಾಡೋಕ್ಕೆ, ಒಂದು ಎಂಟರ್ಪ್ರಿನರ್ ಮಾಡೋಕ್ಕೆ ನಿಮಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ, ಪ್ರಭಾವ ಬೀಳುತ್ತೆ. ಯಾವ್ಯಾವ ಫ್ಯಾಕ್ಟರ್ಸ್ ನಿಮ್ಮ ಬಿಸ್ನೆಸ್ ಮೇಲೆ ಪ್ರಭಾವ ಇರುತ್ತೆ, ಎಂಟರ್ಪ್ರಿನರ್ಶಿಪ್ ಮೇಲೆ ಪ್ರಭಾವ. ಫಸ್ಟ್ ಇಸ್ ಪೊಲಿಟಿಕಲ್ ಫ್ಯಾಕ್ಟರ್. ಸೊ ಎಸ್, ಅಫ್ಕೋರ್ಸ್ ಪೊಲಿಟಿಕಲ್ ಫ್ಯಾಕ್ಟರ್ ನಾವು ಹೇಳ್ಬೋದು. ಬಿಸ್ನೆಸ್ಗೆ ಪೊಲಿಟಿಕಲ್ಗೆ ಏನು ಲಿಂಕ್ ಅಂದರೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ಎ ಲಿಂಕ್. ಈಗ ಪೊಲಿಟಿಕಲ್ parties they're going to come across with some of the policies, some of the it may be rules and regulations, it may be some of the changes in the tax structure, changes in the boundaries, changes in the GST rates. Political factors, political factors, thoughts, philosophy hegirutte, that is indirectly will influence on our entrepreneurship. Legal factor, yes, of course, ನಿಮಗೆ ಅದು ಕಂಪ್ನೀಸ್ ಆ್ಯಕ್ಟ್ ಇರ್ಬೋದು, ಅದು ನಿಮಗೆ GST ಆ್ಯಕ್ಟ್ ಇರ್ಬೋದು, ನಿಮಗೆ ಬೇರೆ ಎನಿ ಟೈಪ್ ಆಫ್ ಲೀಗಲ್ ಫ್ಯಾಕ್ಟರ್ಸ್ ದಟ್ ಇಸ್ ಕಂಪಲ್ಸರಿ ಇನ್ಫ್ಲುಯೆನ್ಸ್ ಯುವರ್ ಎಂಟರ್ಪ್ರಿನರ್ಶಿಪ್ ಸ್ಕಿಲ್. ಈಗ ನೀವು GST ಅಂದರೆ ಯಾವ ಸ್ಲ್ಯಾಬ್ನಲ್ಲೇ ನಿಮ್ಮ ಪ್ರಾಡಕ್ಟ್ ಬರುತ್ತೆ ಆ GSTನೇ ನೀವು ಕಟ್ಟಬೇಕಾಗುತ್ತೆ. ನೀವು ಲಾನ ಬ್ರೇಕ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಫಾಲೋ ದ ರೂಲ್ಸ್. ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ ಏನು ರೂಲ್ಸ್ ಇದೆ ಅದನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ. ದಟ್ ಆರ್ ದ ಲೀಗಲ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಇಸ್ ಟ್ಯಾಕ್ಸೇಷನ್. Yes, of course, taxation. As an entrepreneur you cannot say I will not pay tax. Of course, ಇದಕ್ಕೂ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ. ನಿಮಗೆ ನಿಮ್ಮ ಇನ್ಕಮ್ ಸ್ಲ್ಯಾಬ್ ಸಮ್ ಎಕ್ಸ್ಟೆಂಟ್ ಇದ್ದರೆ ನಿಮಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಆಮೇಲೆ ನಿಮ್ಮ ಟರ್ನ್ ಓವರ್ ಮೇಲೆ ನಿಮಗೆ ಟ್ಯಾಕ್ಸ್ ಸ್ಲ್ಯಾಬ್ ಫಿಕ್ಸ್ ಆಗಿರುತ್ತೆ. ಆಮೇಲೆ ಸುಮಾರು ಟೈಮ್ಸ್ ನೀವು ಯಾವುದಾದ್ರೂ ಒಂದು ಔಟ್ಸ್ಕರ್ಟ್ಸ್, ವಾಟ್ ವಿ ಕಾಲ್ ಇಟ್ ಆಸ್ ಔಟ್ಸ್ಕರ್ಟ್ಸ್ ಏರಿಯಾನಲ್ಲೇ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ಬರುತ್ತೆ, SEZ ಅಂತ. ಆ ಥರ ನೀವು ಏರಿಯಾಸ್ನಲ್ಲೇ ನೀವೇನಾದರೂ ಬಿಸ್ನೆಸ್ ಮಾಡಿದರೆ ನಿಮಗೆ ಟ್ಯಾಕ್ಸ್ ಹಾಲಿಡೇಸ್ ಕೊಡ್ತಾರೆ. ಓಕೆ, 3 years 5 years ಅಂದರೆ ಅಲ್ಲಿವರೆಗೂ ಟ್ಯಾಕ್ಸ್ ಕಟ್ಟಂಗಿಲ್ಲ. ಯಾಕಪ್ಪ ಕಟ್ಟಂಗಿಲ್ಲ ಅಂದರೆ ಆ ಝೋನ್ನ ಡೆವಲಪ್ ಮಾಡಬೇಕು, ಅವರು ಎಕನಾಮಿಕಲ್ ಬ್ಯಾಲೆನ್ಸ್ಡು ಮಾಡಬೇಕು ಎಲ್ಲ ಕಡೆ. ಸೊ ಆವಾಗ ಅವರು ಅದನ್ನು ನಿಮಗೆ ಬೆನಿಫಿಟ್ ಕೊಡ್ತಾರೆ. ನೀವು ಅದನ್ನು ಯೋಚನೆ ಮಾಡ್ಬೋದು ಎಂಟರ್ಪ್ರಿನರ್ಶಿಪ್ ಮಾಡೋಕ್ಕೆ ಮುಂಚೆ. ಅವೈಲಬಿಲಿಟಿ ಆಫ್ ದ ಕ್ಯಾಪಿಟಲ್ ಅಂದರೆ ಎಲ್ಲಿಂದ ನಿಮಗೆ ಕ್ಯಾಪಿಟಲ್ ಸಿಗುತ್ತೆ. whether a loan is coming out of the loans, different variety of loans. ಸೊ ಆ ಲೋನ್ಸ್ನ ನೀವು ಯಾವ ಥರ ಯೂಸ್ ಮಾಡ್ಬೋದು, ಇಲ್ಲ ನೀವು ಓನ್ ಕ್ಯಾಪಿಟಲ್ಗೆ ಹೋಗ್ತೀರಾ, ಇಲ್ಲ ನೀವು ಶೇರ್ಸ್ಗೆ ಹೋಗ್ತೀರಾ, ಡಿಬೆಂಚರ್ಸ್ಗೆ ಹೋಗ್ತೀರಾ, ದಟ್ ಈಸ್ ಆಲ್ಸೋ ಇನ್ಫ್ಲುಯೆನ್ಸ್ ಆನ್ ಎಂಟರ್ಪ್ರಿನರ್ಶಿಪ್. ಲೇಬರ್ ಫ್ಯಾಕ್ಟರ್ಸ್, ಅಫ್ಕೋರ್ಸ್ ನೀವು ಎಲ್ಲಿ ನೀವು ಎಂಟರ್ಪ್ರಿನರ್ಶಿಪ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀರಾ ಅಲ್ಲಿ ಅವೈಲಬಿಲಿಟಿ ಆಫ್ ಲೇಬರ್ ಏನು,
ಅಂತ ನೀವು ನೋಡಬೇಕಾಗುತ್ತೆ. ಓಕೆ, ಈಸಿಲಿ ಅವೈಲಬಲ್ ಇದ್ದಾರಾ, ಇಲ್ಲ ಸಪೋಸ್ ಯು ಆರ್ ಡೂಯಿಂಗ್ ಎ ಬಿಸ್ನೆಸ್ ಇನ್ ಹಿಲ್ಲಿ ಏರಿಯಾಸ್ ಅಲ್ಲಿ ಲೇಬರ್ಸೇ ಇರೋಲ್ಲ, ಅವಾಗ ಅಗೇನ್ ನೀವು ಇಲ್ಲಿಂದ ತೊಗೊಂಡೋಗಿ ಅವ್ರನ್ನ ಅಲ್ಲಿ ಹೈರ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಲೇಬರ್ ಫ್ಯಾಕ್ಟರ್ಸ್ ಆಲ್ಸೋ ವಿಲ್ ಇನ್ಫ್ಲೂಯೆನ್ಸ್. ರಾ ಮೆಟೀರಿಯಲ್ಸ್, ಎಸ್ ಅಫ್ಕೋರ್ಸ್ ರಾ ಮೆಟೀರಿಯಲ್ಸ್ ಇಟ್ ಈಸ್ ವೆರಿ ಗುಡ್ ಇನ್ಪುಟ್. ನಿಮಗೆ ರಾ ಮೆಟೀರಿಯಲ್ಸ್ ಇದ್ದರೆ ನೀವೇನೋ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅವಾಗ ನೀವು ಮಾಡೋಕ್ಕೆ ಮುಂಚೆ ಫಸ್ಟ್ ನೀವು ಒಂದ್ಸತಿ ನೋಡಬೇಕು, ನಾನು ಏನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ರಾ ಮೆಟೀರಿಯಲ್ಸ್ ಇದೆಯಾ, ಅವೈಲಬಿಲಿಟಿ ಇದೆಯಾ. ಸಪೋಸ್ ಯುವರ್ ರಾ ಮೆಟೀರಿಯಲ್ಸ್ ಇಸ್ ಕಂಪ್ಲೀಟ್ ಡಿಪೆಂಡೆಂಟ್ ಫಾರಿನ್ ಕಂಟ್ರೀಸ್ ಅಂದರೆ, ಫಾರಿನಿಂದ ಬಂದಿಲ್ಲ, ಇಲ್ಲ ಗೌರ್ಮೆಂಟ್ ರೂಲ್ಸ್ ಚೇಂಜ್ ಆಯಿತು, ಅಲ್ಲಿಂದ ನೀವು ಇಂಪೋರ್ಟ್ ಮಾಡೋಂಗಿಲ್ಲ ಅಂದರೆ ನಿಮ್ಮ ಬಿಸ್ನೆಸ್ ಕೊಲಾಪ್ಸ್ ಆಗಿಬಿಡುತ್ತೆ. ಸೊ ರಾ ಮೆಟೀರಿಯಲ್ಸ್ನ ನೋಡಬೇಕಾಗುತ್ತೆ. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನಿಮಗೆ ರೋಡ್ವೇಸ್, ರೈಲ್ವೇಸ್, ಟ್ರಾನ್ಸ್ಪೋರ್ಟೇಷನ್, ಆಮೇಲೆ ಎಲೆಕ್ಟ್ರಿಸಿಟಿ, ದೆನ್ ಆಲ್ ಟೈಪ್ಸ್ ಆಫ್ ಯುವರ್ ಬೆನಿಫಿಟ್ಸ್ ದಟ್ ಈಸ್ ನೀಡೆಡ್ ದಟ್ ಯು ನೀಡ್ ಫಾರ್ ದ ರನ್ನಿಂಗ್ ಆಫ್ ದ ಬಿಸ್ನೆಸ್. ಸೊ ಆ ಇನ್ಫ್ರಾಸ್ಟ್ರಕ್ಚರ್ ನಿಮ್ಮಲ್ಲಿ ಇದೆಯಾ, ಎಲೆಕ್ಟ್ರಿಸಿಟಿ ಇದೆಯಾ, ರೋಡ್ವೇಸ್ ಇದೆಯಾ, ರೈಲ್ವೇಸ್ ಇದೆಯಾ, ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆಯಾ. ಸೊ ಅದು ಎಲ್ಲ ನೀವು ನೋಡಿ ನೀವು ಎಂಟರ್ಪ್ರಿನರ್ಶಿಪ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಲೆಟ್ಸ್ ಹ್ಯಾವ್ ಎ ಲುಕ್ ಆನ್ ಪ್ರೋಸ್ ಆಫ್ ಬೀಯಿಂಗ್ ಅನ್ ಆಂಟ್ರಪ್ರಿನ್ಯೂರ್. ಅಂದರೆ ನೀವು ಒಂದು ಆಂಟ್ರಪ್ರಿನ್ಯೂರ್ ಆಗಿ ನೀವು ಹೋಗ್ತಾ ಇದ್ದೀರಾ ಅಂದರೆ ವಾಟ್ ಆರ್ ಯುವರ್ ಅಡ್ವಾಂಟೇಜಸ್, ನೀವು ಏನೇನೋ ಅಡ್ವಾಂಟೇಜಸ್ನ ಯೂಸ್ ಮಾಡ್ಕೋಬೋದು, ಏನೇನು ಬೆನಿಫಿಟ್ಸ್ನ ನೀವು ತೊಗೋಬೋದು. ಪ್ರೋಸ್ ಆಫ್ ಬೀಯಿಂಗ್ ಅನ್ ಆಂಟ್ರಪ್ರಿನ್ಯೂರ್. ಸಪೋಸ್ ಇಮ್ಯಾಜಿನ್ ಯು ಆರ್ ಅನ್ ಆಂಟ್ರಪ್ರಿನ್ಯೂರ್. ಸೊ ನೀವೇನೇನೋ ಅಡ್ವಾಂಟೇಜಸ್ನ ಯೂಸ್ ಮಾಡ್ಕೋಬೋದು ಅಂದರೆ, ಫಸ್ಟ್ ಯು ಆರ್ ಎ ಲೀಡರ್. ಇನ್ ದ ಸೆನ್ಸ್ ನೀವೇನು ಮಾಡ್ತೀರಾ, ಲೀಡರ್ಶಿಪ್ ಕ್ವಾಲಿಟಿನ ಡೆವಲಪ್ ಮಾಡ್ಕೋಬೋದು. ಬಿಕಾಸ್ ಯು ಆರ್ ಎ ಡಿಸಿಷನ್ ಮೇಕರಲ್ಲಿ, ನೀವು ಏನು ಹೇಳ್ತೀರಾ ಅದೇ ಫೈನಲ್, ನೀವು ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ. ಅದೇ ನೀವು ಬೇರೆ ಕಡೆ ಹೋಗಿ ಕೆಲಸಕ್ಕೆ ಸೇರಿಕೊಂಡ್ರೆ ಅಲ್ಲಿ ಏನಾಗುತ್ತೆ, ಅವ್ರು ಏನು ಹೇಳ್ತಾರೆ ನೀವು ಕೇಳಬೇಕಾಗುತ್ತೆ, ನೀವು ಹೇಳ್ದಂಗೆ ಅವ್ರು ಕೇಳಲ್ಲ. ಬಟ್ ಆಂಟ್ರಪ್ರೆನ್ಯೂರ್ ಆದರೆ ನೀವು ಯು ಆರ್ ಎ ಓನರ್, ನೀವು 4 ಜನ ಜಾಬ್ ಕೊಡ್ಬೋದು, ನೀವು ಹೇಳೋ ಥರ ಬಿಸ್ನೆಸ್ನ ನಡೆಸ್ಬೋದು. ಅಂದರೆ ನೀವು ಚೆನ್ನಾಗಿ ಎಫರ್ಟ್ಸ್ ಹಾಕಿದರೆ ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ಶೈನ್ ಆಗುತ್ತೆ. ಸೊ ನಿಮ್ಮನ್ನೆಲ್ಲ ಲೀಡರ್ಶಿಪ್ ಕ್ವಾಲಿಟೀಸ್ ಡೆವಲಪ್ ಆಗುತ್ತೆ ಆ್ಯಂಡ್ ಯು ಬಿಕಮ್ ಎ ಲೀಡರ್. ನೆಕ್ಸ್ಟ್ ಈಸ್ ಇನೋವೇಷನ್. ಯು ಕ್ಯಾನ್ ಗೋ ಫಾರ್ ಸಮ್ ನ್ಯೂ ಆ್ಯಂಡ್ ಇನೋವೇಟಿವ್ ಐಡಿಯಾಸ್. ನಿಮ್ಮ ಕ್ರಿಯೇಟಿವಿಟಿಗೆ ಹೋಗ್ಬೋದು. ನೀವು ಬೇರೆ ಥರ ಏನೋ ಒಂದು ಹೊಸದಾಗಿ ನಾನು ಏನೋ ಒಂದು ಮಾಡ್ತೀನಿ ಅಂತ ನೀವು ಇನೋವೇಷನ್ಸ್ನ ನೀವು ಮಾಡ್ಬೋದು. ಅದೇ ನೀವು ಬೇರೆ ಕಡೆ ಕೆಲಸಕ್ಕೆ ಹೋದರೆ ಅವ್ರು ಹೇಳ್ದಂಗೆ ನೀವು ಕೇಳ್ಕೊಂಡಿರಬೇಕು. ನೀವು ಇನೋವೇಷನ್ಸ್ನ ಯೂಸ್ ಮಾಡೋಕ್ಕೆ ನಿಮಗೆ ಅವಕಾಶ ಇರಲ್ಲ. ನೀವು ಇನ್ನೂ ಆಂಟ್ರಪ್ರೆನ್ಯೂರ್ ಆದರೆ ನೀವು ಏನು ಬೇಕಾದರೆ ನಿಮ್ಮ ಕ್ರಿಯೇಟಿವ್ ಐಡಿಯಾಸ್ನ ನೀವು ತಗೊಂಡು ನೀವು ಇನೋವೇಟಿವ್ ಆಗಿ ಏನು ಬೇಕಾದರೆ ನೀವು ಮಾಡಬಲ್ಲೆ. ಸೊ ದಟ್ ಈಸ್ ಇನೋವೇಷನ್ ಇಸ್ ಪಾಸಿಬಲ್ ಇಫ್ ಯು ಆರ್ ಅನ್ ಆಂಟ್ರಪ್ರೆನ್ಯೂರ್. ನಿಮ್ಮ ಒಳ್ಳೆ ಐಡಿಯಾಸ್ ಇದೆ, ನಾನು ತುಂಬ ಚೆನ್ನಾಗಿ ಐ ವಾಂಟ್ ಟು ಡೂ ಸಮಥಿಂಗ್ ವೆರಿ ನ್ಯೂ. ಈಗ ವುಮೆನ್ ಆಂಟ್ರಪ್ರೆನ್ಯೂರ್, ಸಪೋಸ್ ಐ ಆಮ್ ವೆರಿ ಗುಡ್ ಟೈಲರ್, ನನಗೆ ತುಂಬ ಟೈಲರಿಂಗ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸ್ಕಿಲ್ ಇದೆ, ಯು ಸ್ಟಾರ್ಟ್ ಯುವರ್ ಓನ್ ಟೈಲರಿಂಗ್ ಶಾಪ್. ಓಕೆ, ಸೊ ಆ ಥರ ನಿಮ್ಮಲ್ಲಿ ಬೇರೆ ಏನೋ ಸ್ಕಿಲ್ಸ್ ಇದೆ, ನಾನು ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡ್ತೀನಿ, ತುಂಬ ಆರ್ಟಿಸ್ಟ್ ಆಗಿದ್ದೀನಿ, ಇಲ್ಲ ನಾನು ತುಂಬ ಚೆನ್ನಾಗಿ ಬೇರೆ ಏನೋ ಒಂದು ಪರ್ಟಿಕ್ಯುಲರ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ನೌ ಡೇಸ್ ಯು ಕ್ಯಾನ್ ಸಿ ಕ್ಯಾಟ್ರಿಂಗ್ ಬಿಕಮ್ ಎ ವೆರಿ ಪಾಪ್ಯುಲರ್ ಬಿಸ್ನೆಸ್. ಸೊ ನಾನು ತುಂಬ ಚೆನ್ನಾಗಿ ಕ್ಯಾಟ್ರಿಂಗ್ ಮಾಡ್ತೀನಿ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಯು ಕ್ಯಾನ್ ಗೋ ಅಹೆಡ್ ವಿತ್ ಸ್ಟಾರ್ಟಿಂಗ್ ಯುವರ್ ಓನ್ ರೆಸ್ಟೋರೆಂಟ್. ಸೊ ದಟ್ ಈಸ್ ಆಲ್ ಕಮ್ ಔಟ್ ವಿತ್ ದ ಇನೋವೇಷನ್ಸ್, ಪ್ರಾಫಿಟ್ ಮೇಕಿಂಗ್. As an entrepreneur, you are the owner. Nobody will share your profit. You are the whole and soul for the profit. ಓಕೆ, ಸೊ ನೀವೇ ಏನು ಎಕ್ಸ್ಪೆನ್ಸಸ್ ಬೇರ್ ಮಾಡ್ತೀರಾ, ಏನು ಉಳಿಯುತ್ತೆ, ನೀವು ಜಾಸ್ತಿ ಎಫರ್ಟ್ಸ್ ಹಾಕಿ ಜಾಸ್ತಿ ಕಷ್ಟ ಬಿಡಿ, ಇರೋ ಪ್ರಾಫಿಟ್ ಎಲ್ಲ ನಿಮಗೆ. ಸೊ ಯು ಕ್ಯಾನ್ ಅರ್ನ್ ಎ ಹೈ ಲೆವೆಲ್ ಆಫ್ ಪ್ರಾಫಿಟ್. ಫಾಲೋ ಯುವರ್ ಪ್ಯಾಷನ್. ಯು ಕ್ಯಾನ್ ಡೂ ಯುವರ್ ಪ್ಯಾಷನ್. ಐ ವಾಂಟ್ ಟು ಬಿ ಯೂನಿಕ್. ಅಂದರೆ ನನ್ನ ಐಡೆಂಟಿಟಿ ಇರಬೇಕು, ನನ್ನ ಸಮಥಿಂಗ್ ಐ ವಾಂಟ್ ಟು ಡೂ. ಸೊ ಅವಾಗ ನಾವು ನಮ್ಮ ಪ್ಯಾಷನ್ನ ನಾವು ಫಾಲೋ ಮಾಡ್ಬೋದು, ನಮ್ಗೆ ಏನು ಅನಿಸುತ್ತೆ ನಾವು ಮಾಡ್ಬೋದು. ಸೊ ನೆಕ್ಸ್ಟ್ ಈಸ್ ಫ್ರೀಡಮ್. ಯು ಹ್ಯಾವ್ ಎ ಫ್ರೀಡಮ್ ಟು ಟೇಕ್ ಎನಿ ಟೈಪ್ ಆಫ್ ಡಿಸಿಷನ್. ಸೊ ನಾನು ಎಂಟರ್ಪ್ರೈಸ್ನ ನಾನು ಮಧ್ಯಾಹ್ನ ಓಪನ್ ಮಾಡಿಬಿಟ್ಟು ರಾತ್ರಿ 11 o'clockವರೆಗೂ ನಡೆಸ್ತೀನಿ, ಎಸ್ ಯು ಹ್ಯಾವ್ ಎ ಫ್ರೀಡಮ್. ಇಲ್ಲ ನಾನು ಅರ್ಲಿ ಮಾರ್ನಿಂಗ್ ಓಪನ್ ಮಾಡಿ ಮಧ್ಯಾಹ್ನ ಕ್ಲೋಸ್, ಎಸ್ ಯು ಹ್ಯಾವ್ ಎ ಫ್ರೀಡಮ್. ಓಕೆ, ಯು ಕ್ಯಾನ್ ಡೂ ಎನಿ ಡಿಸಿಷನ್ ವಿಚ್ ಯು ಲೈಕ್ ಆರ್ ವಿಚ್ ಯು ಫೀಲ್ ವಿಚ್ ಇಸ್ ಬೆಟರ್ ಫಾರ್ ಯುವರ್ ಎಂಟರ್ಪ್ರೈಸ್ ಆರ್ ಬೆಟರ್ ಫಾರ್ ಯು, ಬೆಟರ್ ಫಾರ್ ಯುವರ್ ಫ್ಯೂಚರ್. ಸೊ ಫ್ರೀಡಮ್ ಇರುತ್ತೆ ನಿಮಗೆ ಯಾರೂ ರಿಸ್ಟ್ರಿಕ್ಷನ್ ಇರೋಲ್ಲ, ಯಾರೂ ನಿಮ್ಮನ್ನ ತಡೆ ಹಾಕಲ್ಲ. ಸೊ ಫ್ರೀಡಮ್ ಇರುತ್ತೆ. ನೆಕ್ಸ್ಟ್ ಯು ಹ್ಯಾವ್ ಫ್ಲೆಕ್ಸಿಬಿಲಿಟಿ. ಆ್ಯಸ್ ಎ ಸೆಟ್, ನೀವು ಏನು ಬೇಕಾದರೆ ನಿಮ್ಮ ಬಿಸ್ನೆಸ್ನ ಚೇಂಜ್ ಮಾಡ್ಬೋದು. ಓಕೆ, ಸೊ ನೀವು ಒಂದು ಫ್ಯಾನ್ಸಿ ಸ್ಟೋರ್ ಇಟ್ಕೊಂಡಿರ್ತೀರಾ, ಅದ್ರ ಜೊತೆಗೆ ನೀವು ಜೆರಾಕ್ಸ್ ಶಾಪು, ಅಲ್ಲೇ ನಾನು ಜೆರಾಕ್ಸ್ ಮಿಷಿನ್ ಇಟ್ಕೋತೀನಿ, ಎಸ್ ನೋ ಬಡಿ ವಿಲ್ ಹ್ಯಾವ್ ಎನಿ ಹರ್ಡಲ್ ಫಾರ್ ಯು. ಅಂದರೆ ನಿಮ್ಮದೇ ಓನ್ ಇರೋದ್ರಿಂದ ನೀವು ಫ್ಯಾನ್ಸಿ ಸ್ಟೋರು ಮಾಡಿ ನೀವು ಈ ಕಡೆ ಜೆರಾಕ್ಸು ಹಾಕ್ಕೊಡಿ, ನೋ ಬಡಿ ವಿಲ್ ಆಬ್ಜೆಕ್ಟ್ ಯು, ನೋ ಬಡಿ ವಿಲ್ ಹ್ಯಾವ್ ಎನಿ ನೆಗೆಟಿವ್ ಒಪಿನಿಯನ್ ಆರ್ ಎನಿಥಿಂಗ್ ಅಬೌಟ್ ಯುವರ್ ಥಾಟ್ಸ್. ಅಂದರೆ ನಿಮ್ಮದೇ ಫ್ರೀಡಮ್ ಇರುತ್ತೆ. ಸೊ ಇಟ್ ಈಸ್ ಫ್ರೀಡಮ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ನೀವೇನು ಬೇಕಾದರೆ ಅದನ್ನು ಹೆಂಗೆ ಬೇಕಾದರೆ ನೀವು ಚೇಂಜಸ್ ಮಾಡ್ಕೋಬೋದು. ಯು ಕ್ಯಾನ್ ಹ್ಯಾವ್ ಯುವರ್ ಓನ್ ಥಾಟ್ಸ್. ಸೊ ದಟ್ ಈಸ್ ಫ್ಲೆಕ್ಸಿಬಿಲಿಟಿ. ಅಫ್ಕೋರ್ಸ್ ಆ್ಯಸ್ ಎ ಒನ್ ಕಾಯಿನ್ ಆರ್ ಟು ಫೇಸಸ್, ಅದೇ ಥರ ಪ್ರಾಸ್ ಇದ್ರೆ ಕಾನ್ಸ್ ಇದ್ದೇ ಇರುತ್ತೆ. ನೀವು ಅಡ್ವಾಂಟೇಜಸ್ ಇದೆ ಅಂದರೆ ಬರೀ ಅಡ್ವಾಂಟೇಜಸ್ ಇರೋಕ್ಕೆ ಸಾಧ್ಯ ಇಲ್ಲ, ಅದ್ರ ಜೊತೆಗೆ ಡಿಸ್ಅಡ್ವಾಂಟೇಜಸ್ ಇರಲೇಬೇಕು. ಇದ್ರೇ ನಾವು ಚಾಲೆಂಜಸ್ ಫೇಸ್ ಮಾಡಿಬಿಟ್ಟು ಮುಂದೆ ಬರೋದು. ಸೊ ವಾಟ್ ಆರ್ ದ ಕಾನ್ಸ್ ಆಫ್ ಬೀಯಿಂಗ್ ಆನ್ ಆಂಟ್ರಪ್ರಿನ್ಯೂರ್. ಅಂದರೆ ನೀವು ಒಂದು ಆಂಟ್ರಪ್ರಿನ್ಯೂರ್ ಆಗಿದ್ದೀರಾ ಅಂದರೆ ನಿಮಗೆ ಅಡ್ವಾಂಟೇಜಸ್ ಇದೆ, ಅದ್ರ ಜೊತೆಗೆ ಡಿಸ್ಅಡ್ವಾಂಟೇಜಸ್ಸು ಇದೆ.
What are the disadvantages or what are the cons of being an entrepreneur? First and foremost is it become a very risky ventures. ಅಂದರೆ ನೀವು ಆಂಟ್ರಪ್ರಿನರ್ ಆಗ್ತಾ ಇದ್ದೀರಾ ಅಂದರೆ ಯು ಶುಡ್ ಮೆಂಟಲಿ ರೆಡಿ ದಟ್ ಯು ಆರ್ ಗೋಯಿಂಗ್ ಟು ಟೇಕ್ ಎ ರಿಸ್ಕ್. ನೀವು ರಿಸ್ಕ್ ಇಲ್ಲದೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ರಿಸ್ಕನ್ನು ನಾನು ತೊಗೊಂಡೇ ಮಾಡ್ತೀನಿ ಅಂದರೆ ಇಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್. ನೀವು ರಿಸ್ಕ್ ತೊಗೊಂಡ್ರೆ ಮಾತ್ರ ನೀವೇನು ಮಾಡ್ಬೋದು, ನೀವು ಆಂಟ್ರಪ್ರಿನರ್ಶಿಪ್ನ ಹೋಗ್ಬೋದು. ಓಕೆ, ಇಟ್ ಈಸ್ ಎ ರಿಸ್ಕಿ ಒನ್. ಅಪ್ಪ ನಾನು ಸೇಫ್ ಆಗಿರಬೇಕು, ನನಗೆ ಯಾವ ರಿಸ್ಕು ಬೇಡ ಅಂದರೆ ಯು ಕ್ಯಾನ್ ಗೋ ಫಾರ್ ಜಾಬ್ ಅಷ್ಟೇ. ಜಾಬ್ ಮಾಡಿಬಿಟ್ಟು ನೀವು ಎಲ್ಲಿರ್ತೀರ ಅಲ್ಲೇ ಇರ್ತೀರ, ಬಿಕಾಸ್ ಯು ಡೋಂಟ್ ಹ್ಯಾವ್ ಮಚ್ ಆಪರ್ಚುನಿಟೀಸ್ ಫಾರ್ ದ ಹೈಯರ್ ಥಿಂಗ್ಸ್. ಆಂಟ್ರಪ್ರಿನರ್ ಆದರೆ ನೀವು ಏನು ಬೇಕಾದ್ರೆ ಮಾಡ್ಬೋದು. ಅಫ್ಕೋರ್ಸ್ ರಿಸ್ಕ್ ಇದ್ರೇ ರಿಟರ್ನ್ಸ್. ಸೊ ನೀವು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ರೆ ಮಾತ್ರ ಆಂಟ್ರಪ್ರಿನರ್ಶಿಪ್. ದಟ್ ಈಸ್ ದ ಫಸ್ಟ್ ಡ್ರಾಬ್ಯಾಕ್. ದ ಸೆಕೆಂಡ್ ಡ್ರಾಬ್ಯಾಕ್ ಈಸ್ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ. ದಿಸ್ ಈಸ್ ಅ ಬಿಗ್ ಹರ್ಡಲ್. ಸೊ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಅಂದರೆ ನಮಗೆ ಫೈನಾನ್ಸ್ ಆ್ಯಸ್ ಎನ್ ಆಂಟ್ರಪ್ರಿನರ್ ನಿಮಗೆ ಒಂದು ಐಡಿಯಾ ಇರೋಲ್ಲ. ನನಗೆ ಫಿನಾನ್ಸ್ ಅಂದರೆ ಇಷ್ಟೇ ಫಂಡ್ಸ್ ಬರುತ್ತೆ, ನಾನು ಎಲ್ಲಿಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ನಿಮಗೆ ಕನ್ಫರ್ಮ್ ಐಡಿಯಾ ಇರೋಲ್ಲ. ಇನ್ಸ್ಟೆಬಿಲಿಟಿ ಇರುತ್ತೆ. ಓಕೆ, ಸ್ವಲ್ಪ ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಪ್ರಾಫಿಟ್ ಬಂದ್ಬಿಡುತ್ತೆ. ಕೆಲವೊಂದು ಸರ್ತಿ ಸಡನ್ನಾಗಿ ಪ್ರಾಫಿಟ್ ಡಿಕ್ರೀಸ್ ಆಗಿಬಿಡುತ್ತೆ. ಸೊ ನಾವೆಲ್ಲ ನೋಡಿದ್ದೀವಿ ಮಾರ್ಚ್ ಏಪ್ರಿಲ್ ಮೇನಲ್ಲೇ ಬಿಕಾಸ್ ಆಫ್ ಕೋವಿಡ್-19 ಮೆನಿ ಬಿಸ್ನೆಸಸ್ ಸಫರ್ ಲಾಸಸ್. ಯಾರೂ ಅದನ್ನು ಗೆಸ್ ಮಾಡಿರಲಿಲ್ಲ ಆಗುತ್ತೆ ಅಂತ. ಸಡನ್ನಾಗಿ ಆಯಿತು. ಯು ಶುಡ್ ರೆಡಿ ಟು ಆಕ್ಸೆಪ್ಟ್ ದಟ್. ಸೊ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ. ಅದೇ ನೀವು ಕಂಪ್ನಿಗೆ ಬಿಸ್ನೆಸ್ಗೆ ಇಲ್ಲ ಕಂಪ್ನಿಗೆ ಇಲ್ಲ ನೀವು ಜಾಬ್ಗೆ ಸೇರಿಕೊಂಡ್ರೆ ಅಲ್ಲಿ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಇರಲ್ಲ. ಮಂತ್ ಆಯಿತು ನಿಮಗೆ ಸ್ಯಾಲರಿ ಸಿಗುತ್ತೆ. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ಕೇಸ್ ಆಫ್ ಆಂಟ್ರಪ್ರೆನ್ಯೂರ್. ಸೊ ಯು ಶುಡ್ ಹ್ಯಾವ್ ದಟ್ ಡ್ರಾಬ್ಯಾಕ್. ನೋ ಗ್ಯಾರಂಟಿ ಆಫ್ ಸಕ್ಸಸ್. ಅಫ್ಕೋರ್ಸ್ ದ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಇಸ್ ಎ ಯು ಹ್ಯಾವ್ ಟು ರೆಡಿ ಫಾರ್ ಬೋತ್ ಇಫ್ ಯು ಗೋಯಿಂಗ್ ಫಾರ್ ಆಂಟ್ರಪ್ರೆನ್ಯೂರ್. ಅಂದರೆ ನೀವು ನನಗೆ ಸಕ್ಸಸ್ಸೇ ಸಿಗಬೇಕು ಅಂದರೆ ಅಫ್ಕೋರ್ಸ್ ನೀವು ತುಂಬ ಎಫರ್ಟ್ಸ್ ಮಾಡಿದರೆ ಸಕ್ಸಸ್ ಸಿಗುತ್ತೆ. ಬಟ್ ಸಮ್ಟೈಮ್ಸ್ ವಿ ಕ್ಯಾನ್ ನಾಟ್ ಹ್ಯಾವ್ ಗ್ಯಾರಂಟಿ ಹಾಗೇ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ನೋ ಗ್ಯಾರಂಟಿ ಆಫ್ ದ ಸಕ್ಸಸ್. ಮೇ ನಾಟ್ ಅಂತ ಹೇಳ್ಬೋದು. ಸಕ್ಸಸ್ಸು ಆಗ್ಬೋದು, ಇಲ್ಲ ಫೇಲ್ಯೂರು ಆಗ್ಬೋದು. ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಎಸ್, ಆ್ಯಸ್ ಎನ್ ಆಂಟ್ರಪ್ರೆನ್ಯೂರ್ ಯು ಆರ್ ದ ಹೋಲ್ ಆ್ಯಂಡ್ ಸೋಲ್. ಓಕೆ, ಎಲ್ಲ ನಿಮ್ಮದೇ ಇರೋದ್ರಿಂದ ನಿಮ್ಮ ಜವಾಬ್ದಾರಿಗಳು ತುಂಬ ಇರುತ್ತೆ. ಎಲ್ಲ ನೀವೇ ನೋಡಬೇಕು. ಫಂಡ್ಸು ನೀವೇ ನೋಡಬೇಕು, HR ನೀವೇ ಹೈರ್ ಮಾಡಬೇಕು, ಮೆಟೀರಿಯಲ್ನ ನೀವೇ ತರಬೇಕು, ಮೆಷಿನರಿನ ನೀವೇ ಮ್ಯಾನೇಜ್ ಮಾಡಬೇಕು. ಸೊ ಎವ್ರಿಥಿಂಗ್ ಯು ಹ್ಯಾವ್ ಟು ಡೂ. ಸೊ ಯು ಹ್ಯಾವ್ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಇನ್ಕ್ರೀಸಿಂಗ್ ಕಾಂಪಿಟೇಷನ್. ಎಸ್, ಅಫ್ಕೋರ್ಸ್ ನೀವೀಗೆಲ್ಲ ನೋಡ್ತೀರಾ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗ್ತಾ ಇದೆ. Okay, the people are coming forward with the innovative ideas and they're going to have a high competition. So that is also a drawback of an entrepreneur. No initial perks. ಅಂದರೆ ನಿಮಗೆ ಸ್ಟಾರ್ಟಿಂಗ್ನಲ್ಲೇ ನನಗೆ ಎಲ್ಲ ಬೆನಿಫಿಟ್ ಸಿಗಬೇಕು, ನನಗೆ ಪ್ರಾಫಿಟ್ ಬರಬೇಕು, ನನಗೆ ತುಂಬ ಗ್ರೋತ್ ಆಗಬೇಕು ಅಂದರೆ ಇಟ್ಸ್ ನಾಟ್ ಪಾಸಿಬಲ್. ಸೊ ಇನಿಷಿಯಲಿ ನಿಮ್ಮ ಪರ್ಕ್ಸ್ ತುಂಬ ಕಡಿಮೆ ಇರುತ್ತೆ, ಗ್ಯಾರಂಟಿ ಇರಲ್ಲ. ಬಟ್ ಅಫ್ಕೋರ್ಸ್ ಹೋಗ್ತಾ ನಿಮ್ಮ ಪರ್ಕ್ಸ್, ನಿಮ್ಮ ಇನ್ಸೆಂಟಿವ್ಸ್ ಆ್ಯಂಡ್ ನಿಮ್ಮ ಬೆನಿಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವಾಟ್ ಐ ಕ್ಯಾನ್ ಕನ್ಕ್ಲೂಡ್ ಈಸ್ ಅಫ್ಕೋರ್ಸ್ ಆ್ಯಸ್ ಎನ್ ಆಂಟ್ರಪ್ರೆನ್ಯೂರ್ ನಿಮಗೆ ಡ್ರಾಬ್ಯಾಕ್ಸ್ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಯು ಕ್ಯಾನ್ ಸಕ್ಸೀಡ್ ಇನ್ ಆಂಟ್ರಪ್ರೆನ್ಯೂರ್ ಇಫ್ ಯು ಹ್ಯಾವ್ ಎ ವಿಲ್ ಪವರ್ ಟು ಡೂ ಸಮಥಿಂಗ್ ನ್ಯೂ. ನಿಮ್ಮಲ್ಲಿ ಒಂದು ಇನ್ನೋವೇಟಿವ್ ಐಡಿಯಾ ಇದೆ, ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಒಂದು ಛಲ ಇದೆ ಅಂದರೆ ಡೆಫಿನೆಟಾಗಿ ನೀವು ಒಂದು ಒಳ್ಳೆ ಆಂಟ್ರಪ್ರೆನ್ಯೂರ್ ಆಗ್ಬೋದು. ಓಕೆ, ಸೊ ದಿಸ್ ಆರ್ ದ ಸಮ್ ಆಫ್ ದ ರೆಫರೆನ್ಸಸ್. ವಸಂತ್ ದೇಸಾಯಿ, ಹಿಮಾಲಯ ಪಬ್ಲಿಷಿಂಗ್ ಹೌಸ್, AD book, CSV Murthy, and you can even go for managementstudyguide.com website for the references. Thank you.